ನಿಮ್ಗೆ ಹೇಳಿದಾಗ ಅಲ್ಲಿ ಒಳಗೆ ಮತ್ತೆ ರೀಬಿಲ್ಡಪ್ ಮಾಡ್ಕೊಳ್ಳೋದು ಮತ್ತೆ ಕಟ್ಕೊಳ್ಳೋದು ಮತ್ತೇನೋ ಆಗ್ತದೆ ಎಲ್ಲ ನೋಡ್ಕೊಳ್ಳೋದು ಮತ್ತು ಬೆಳೆ ಹಾನಿ ಆಗೇ ಆಗ್ತವೆ ಪ್ರತಿ ವರ್ಷ ಬೆಳೆಯನ್ನು ಇದಕ್ಕೆ ನಾವು ಎಷ್ಟು ಕೊಡ್ತೀವಿ ಪರಿಹಾರ ಅದು ಎದಕ್ಕೂ ಸಾಲಂಥ ಪರಿಹಾರಗಳು ನಮಗೆಲ್ಲ ಮತ್ತು ಆ ಪರಿಹಾರ ತೊಗೊಳೋದಕ್ಕೆ ಮತ್ತೆ ಚಪ್ಪಲ್ ಹರ್ಕೊಂಡು ಅಡ್ಡಾಡಬೇಕಾಗುತ್ತೆ ತಹಶೀಲ್ದಾರ್ ಆಫೀಸ್ಗೆ ಮತ್ತು ಅಲ್ಲೇ ಇಲ್ಲ ಎಲ್ಲ ಕಡೆನೂ ಈ ಪರಿಸ್ಥಿತಿ ಇಲ್ಲದ ಹೌದು ಬಿಡಪ್ಪ ನೆಮ್ಮದಿಯಿಂದ ನಮ್ಗೆ ಕೊಟ್ಟರು ಪರಿಹಾರ ಕೊಟ್ಟರು ಅನ್ನೋಂಥದ್ದಿಲ್ಲ ಒಂದಿಷ್ಟು ಪರಿಹಾರ ಕೊಡ್ತಾರೆ ಅದು ತೊಗೊಳ್ಬೇಕಾದ್ರೂ ಒದ್ದಾಟ ಓಡಾಟ ರೈತರಿಗಾದರೂ ಸಹಿತ ಮತ್ತು ಇನ್ನು ಮನೆ ಕಟ್ಕೊಂಡವರು ನೀರು ಬಂದು ಹೋದವರು ಸ್ವಲ್ಪ ಏನೋ ಹೆಲ್ಪ್ ಮಾಡಿದಾಗ ಮಾಡ್ತಾರೆ ಅದು ಒಂದು ತಾತ್ಕಾಲಿಕ ನಂತರ ಆ್ಯಸ್ ಯೂಸ್ವಲ್ ಇದು ಈ ದೇಶದ ಒಟ್ಟು ಪರಿಸ್ಥಿತಿ ಇದು ಒಂದಾಗ ಗೋಕಾಕ ಅಥವಾ ಚಿಕ್ಕೋಡಿ ಅಥವಾ ಈ ಮುಂದಿನ ಬಾಗಲಕೋಟೆ ಈಜಷ್ಟೇ ಅಲ್ಲ ಇದು ಯಾವಾಗಲೂ ಭಾಳಷ್ಟು ಜನ ಇಲ್ಲಿ ನಮ್ಮಲ್ಲಿ ಇಷ್ಟ ಆಗ್ತದೆ ಏನು ಉತ್ತರ ಭಾರತ ನದಿಗಳನ್ನ ನೋಡಿದ್ರಂತೆ ಮುಗಿದೋಗ್ಬಿಡ್ತದೆ ಅದು ನೆನಪಿಸ್ಕೊಂಡ್ರೆ ಭಯ ಅನ್ನಿಸ್ತದೆ ಅದರಿಂದ ನಾವು ಭಾಳ ಬೆಟರ್ ಇದ್ದೀವಿ ಬಟ್ ಆದ್ರೆ ಹಾಗೆ ಅಂತೇಳಿ ಈ ಸಮಸ್ಯೆಗಳನ್ನ ಅಲ್ಲಿಗಳಿಲಿಕ್ಕೆ ಆಗೋದಿಲ್ಲ ಆ ದಿಶೆಯಲ್ಲೇ ನಮ್ಮ ಸಚಿವರು ಕಾರ್ಯಪ್ರವೃತ್ತರಾಗ್ತಾರೆ ಸರ್ಕಾರ ಮೇಲೆ ಒತ್ತಡ ತರ್ತಾರೆ ಇವ್ರಿಗೊಂದಿಷ್ಟು ಎಲ್ಲ ಜಾಗಗಳನ್ನ ಹುಡುಕಿ ಅವ್ರಿಗೆ ಎತ್ತರ ಸ್ಥಾನಗಳ ಮನೆ ಕಟ್ಟಿಸುವಂಥ ವ್ಯವಸ್ಥೆಗೆ ಒಂದು ಎಂಬು ಕೊಡ್ತಾರೆ ಅನ್ನುವಂಥದ್ದು ಯಾಕಂದರೆ ಇವತ್ತು ಅವ್ರ ಕೈಯಲ್ಲಿ ಅಧಿಕಾರದ ಪ್ರಯತ್ನ ಮಾಡಿದ್ರೆ ಸಾಧ್ಯದ ಮತ್ತು ಒಬ್ಬ ನಾಯಕ ಜನಸೇವೆ ಮಾಡೋದಕ್ಕಾಗಿ ಬಂದಿರ್ತಾರೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅವ್ರಿಗೆ ಹೇಳಿಕೊಡುವಂತಹ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ ಅನ್ನೋದು ಸ್ಪಷ್ಟ ಆದರೂ ಸಹಿತ ನೆನಪಿಸ್ಬೇಕಾಗಿದ್ದು ನಮ್ಮ ಕೆಲಸ ಯಾಕಂತಂದ್ರೆ ಪತ್ರಿಕೆಯ ಮೂಲ ಉದ್ದೇಶ ಅಥವಾ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಜನನಾಯಕರನ್ನು ಎಚ್ಚರಿಸೋದು ಎಬ್ಬಿಸೋದು ಕೆಲಸ ಅವ್ರ ಕಡೆ ಸಾಧ್ಯ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಮಾಡ್ತಾರೆ ಅವರು ಅನ್ನೋದು ವಿಶ್ವಾಸ ನಮಗೆ ಜನರು ನಂಬ್ತಾ ಇದ್ದಾರೆ ಇವತ್ತಿಗೂ ಸಹಿತ ಅವ್ರಿಗೆ ಮತ ಹಾಕುವುದು ಇದರ ಅರ್ಥ ಏನಪ್ಪ ಅಂದ್ರೆ ನಂಬಿದ್ದಾರೆ ಅಂತ ಇದರ ಅರ್ಥ ಆ ನಂಬಿದ ಜನರ ಬದುಕನ್ನು ಇವತ್ತು ರಿಬಿಲ್ಡಪ್ ಮತ್ತೊಮ್ಮೆ ಕಟ್ಟುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಸತೀಶ್ ಜಾರಕಿಹೊಳಿ ಅವರು ಈ ದಿಶೆಯಲ್ಲಿ ಇನ್ನಷ್ಟು ಕಾರ್ಯಪ್ರವೃತ್ತರಾಗಿ ಶಾಶ್ವತ ಪರಿಹಾರ ಇವರಿಗೆಲ್ಲ ಹುಡುಕಿಕೊಟ್ರೆ ನಿಶ್ಚಿತವಾಗಿಯೂ ಅವರು ಒಂದೇನಪ್ಪ ಅಂತ ತಮ್ಮ ಹೆಸರನ್ನು ತಮ್ಮದೇ ಆದ ಇತಿಹಾಸದಲ್ಲಿ ಬರೆದಿರ್ತಾರೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸಬೇಡ್ರಿ S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯಕ್ಕಾಗಿರಲಿ ವಂದನೆಗಳು.